ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಟ್ರಾವೆಲ್ ವ್ಲಾಗ್. ನಾವು ಜೂನ್ 2ಕ್ಕೆ ಮೈಸೂರಿಂದ ಕೊಟ್ಟಿಯೂರ್ ಟೆಂಪಲ್ಗೆ ಹೋಗಿದ್ವಿ. ಎಷ್ಟೊತ್ತಿಗೆ ಬಿಟ್ವಿ ಮೈಸೂರನ್ನ ಆ್ಯಂಡ್ ಎಷ್ಟೊತ್ತಿಗೆ ಕೊಟ್ಟಿಯೂರ್ ಟೆಂಪಲ್ ತಲುಪಿದ್ವಿ ಅಂತ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ನೋಡಿ. ನಾವು ನಾಗರಹೊಳೆ ಟೈಗರ್ ರಿಸರ್ವ್ ಮೇಲೆ ಹೋಗಿದ್ದು. ರೋಡ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಕೇರಳ ಎಂಟ್ರಿ ಕೊಟ್ಟ ಮೇಲಂತೂ ಆ ವೆದರ್, ಆ ವ್ಯೂ ಇದ್ದಿದ್ದಂತೂ ಇನ್ನೂ ಮಸ್ತ್ ಆಗಿತ್ತು. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಕೊಟ್ಟಿಯೂರ್ ಟೆಂಪಲ್ ಹಿಸ್ಟ್ರಿ ಬಗ್ಗೆ ಹೇಳ್ತಿದ್ದೀನಿ ನಿಮಗೆ. ಕೇರಳದ ಕನ್ನೂರ್ ಡಿಸ್ಟ್ರಿಕ್ಟ್ ದಟ್ಟ ಕಾಡು ಆ್ಯಂಡ್ ಹಾಗೆ ಭವಾಲಿ ರಿವರ್ ಮಧ್ಯೆ ಇರುವ ಪವಿತ್ರ ದೇವಸ್ಥಾನನೇ ಕೊಟ್ಟಿಯೂರ್ ಟೆಂಪಲ್. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಪುರಾಣಗಳ ಪ್ರಕಾರ ಸತೀದೇವಿಯ ತಂದೆ ದಕ್ಷ ಒಂದು ಮಹಾಯಜ್ಞವನ್ನು ಆಯೋಜಿಸಿದ್ರು. ಈ ಯಜ್ಞಕ್ಕೆ ಶಿವನನ್ನು ಕರೆಯದೆ ಶಿವನಿಗೆ ಅವಮಾನ ಮಾಡಿದ್ರು ಅಂತ ಸತೀದೇವಿ ಯಜ್ಞಾಗ್ನಿಯಲ್ಲಿ ಆತ್ಮಾಹುತಿ ನೀಡಿದ್ರು. ಈ ಸುದ್ದಿ ತಿಳಿದ ಶಿವನು ತೀವ್ರ ಕೋಪಗೊಂಡು ಯಜ್ಞವನ್ನು ನಾಶ ಮಾಡಿದ್ರಂತೆ. ನಂತರ ದೇವತೆಗಳ ಪ್ರಾರ್ಥನೆಯಿಂದ ಶಿವನ ಕೋಪ ತಣ್ಣಗಾಯಿತಂತೆ. ಈ ಘಟನೆಯ ಸ್ಮರಣಾರ್ಥಕವಾಗಿ ಕೊಟ್ಟಿಯೂರ್ ಕ್ಷೇತ್ರವು ಅತ್ಯಂತ ಪವಿತ್ರ ಸ್ಥಳವಾಗಿ ಪೂಜಿಸಲ್ಪಡುತ್ತದೆ. ಈ ದೇವಾಲಯದ ವಿಶೇಷತೆ ಏನಂದ್ರೆ ಇಲ್ಲಿ ಪ್ರಕೃತಿಯೇ ದೇವಾಲಯವಾಗಿದೆ. ನದಿಯ ಆಚೆ ಇರುವ ಅಕ್ಕರೆ ಕೊಟ್ಟಿಯೂರ್ನಲ್ಲಿ ಶಾಶ್ವತ ಕಟ್ಟಡವಿಲ್ಲ. ವರ್ಷದಲ್ಲಿ ವಿಶೇಷ ಉತ್ಸವದ ಸಮಯದಲ್ಲಿ ಮಾತ್ರ ಪೂಜೆಗಳು ನಡೆಯುತ್ತದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ಶಿವನ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಕಾಡು, ನದಿ, ಭಕ್ತಿ ಮತ್ತು ಪುರಾಣಗಳ ಸಂಗಮವಾದ ಈ ಕ್ಷೇತ್ರ ನಿಜಕ್ಕೂ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ನಾನು ವಿಡಿಯೋ ಕ್ಲಿಪ್ಪಲ್ಲಿ ಕಲ್ಲು ಥರ ಹಾಕಿದ್ದೆ. ಇದು ನೀವು ಕೊಟ್ಟಿಯೂರ್ ಟೆಂಪಲ್ಗೆ ಅಲ್ಲಿ ಎಂಟ್ರಿ ಕೊಟ್ಟ ಮೇಲೆ, ಅಂದರೆ ಮೆಟ್ಲಿಂದ ಇಳ್ಕೊಂಡು ಹೋದ್ಮೇಲೆ ಅಲ್ಲಿ ಒಳ್ಳೆ ಥರ ಇರುತ್ತಲ್ಲ, ಅಲ್ಲಿ ಇದ್ದಿದ್ದ ಕಲ್ಲನ್ನ ಈ ಥರ ಉಜ್ಜಿದಾಗ ನಿಮಗೆ ಗಂಧ ಬರುತ್ತೆ. ಹೌದು, ರೀಲ್ಸಲ್ಲಿ ನೋಡಿದ್ವಿ ನಾವು. ಸೊ ಬರುತ್ತಾ ಏನು ಅಂತ ಟ್ರೈ ಮಾಡಿದ್ವಿ, ಬಂತು ಆ್ಯಕ್ಚುಲಿ. ಆ್ಯಂಡ್ ನಾವು ಟಿಲಿ ಹೋಗಿದ್ದು. ಸೊ ಮೈಸೂರಿಂದ ಎಷ್ಟು ಬಸ್ ಚಾರ್ಜ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಟೆಂಪಲ್ ಸುತ್ತಮುತ್ತ ಸ್ಟೇಸ್ ಇದೆ ಆ್ಯಂಡ್ ಹಾಗೆ ಟೆಂಪಲ್ ಒಳಗಡೆ ಆ ಸರೌಂಡಿಂಗಲ್ಲಿ ನಿಮಗೆ ಮೆಡಿಕಲ್ ರೂಮು, ವಾಶ್ರೂಮ್ಸ್ ಎಲ್ಲನೂ ಇದೆ. ಆ್ಯಂಡ್ ಅಲ್ಲಿ ಪ್ರಸಾದ ಥರನೂ ಕೊಡ್ತಾರೆ ನಿಮಗೆ, ಅಪ್ಪಮ್ಮ, ಆಮೇಲೆ ಒಂದು ಪಾಯಸದ ಥರ ಏನೋ. ಒಂದು 40, ಇನ್ನೊಂದು 50 ಈ ಥರ ರುಪೀಸ್ ಇರುತ್ತೆ. ಸೊ ನೀವು ಹೋದಾಗ ಅದನ್ನೂ ತಗೊಳ್ಳಿ. ನೀವು ಕೊಟ್ಟಿಯೂರ್ ಟೆಂಪಲ್ಗೆ ಹೋದಾಗ ಈ ಜಾಗಗಳನ್ನು ಮಿಸ್ ಮಾಡದೆ ವಿಸಿಟ್ ಮಾಡಿ. ಮೊದಲನೇದು ಭಗವತಿ ಟೆಂಪಲ್. ಇಲ್ಲಿ ಭಗವತಿ ದೇವ್ರನ್ನ ಭಕ್ತರು ಶಕ್ತಿಯ ಸ್ವರೂಪದಂತೆ ಆರಾಧಿಸ್ತಾರೆ. ಎರಡನೇದು ಚುತಾಡ್ ಬೀಚ್. ಇಲ್ಲಿಗೂ ನೀವು ಮಿಸ್ ಮಾಡದೆ ಹೋಗಿ. ಬಟ್ ಇಲ್ಲಿ ನೀವು ನೀರಲ್ಲಿ ಆಟ ಆಡ್ತಿದ್ದೀರಾ ಅಂತ ಹೇಳಿದ್ರೆ ನೋಡ್ಕೊಂಡು ಆಟಾಡಿ, ಬಿಕಾಸ್ ವೇವ್ಸ್ ಇಲ್ಲಿ ಜೋರಾಗಿ ಬರ್ತಿರುತ್ತೆ. ಆ್ಯಂಡ್ ಮೂರನೇದು ಬಂದು ರಾಜರಾಜೇಶ್ವರ ಟೆಂಪಲ್. ಇದು ಶಿವ ಟೆಂಪಲ್. ನೀವು ಸಂಜೆ ಮೇಲೆ ಈ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ 5 o'clockಗೆ ಓಪನ್ ಆಗುತ್ತೆ ಟೆಂಪಲ್. ಆದರೆ ಲೇಡೀಸ್ಗೆ 7 ಮೇಲೆ ಎಂಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.